ಪಾಪ ನನ್ನ ಮಗಳ ಕೈ ಹಿಡಿಯೋಣ ನೋಡ್ರಿ, ನೋಡ್ಬಿಟ್ಟು ಜನ ಜಾಸ್ತಿ ಆಗಲಿ. 1.5 ವರ್ಷ ನಿಂತ ಮಾಡ್ತಾಳೆ, ಇನ್ನು ಏನು ಮುಂದೆನೇ ಹೋಗಿಲ್ಲ ನಮ್ಮ ಮಗ. ಇವಾಗೆಲ್ಲ ನಿಮ್ಮ ಸಪೋರ್ಟೇ ಅವ್ಳಿಗೆ ಬೇಕಾಗಿರೋದು. ಸ್ವಲ್ಪ ಮಾಡಿರಿ, ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿ ಅನ್ನೋ ವರ್ಡ್ನ ಅಮ್ಮಗೆ ಹೇಳಕ್ಕೆ ಬಂದಿಲ್ಲ, ಅದಕ್ಕೋಸ್ಕರ ಮಾಡಿರಿ ಅಂತ ಹೇಳಿದ್ದಾರೆ. ಮತ್ತು ನೋಡಿರಿ ಅಂತ ಹೇಳಿರೋದು ವೀಡಿಯೋನ. ಹೆಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮಗೂ ಗೊತ್ತಿದೆ. ಫಸ್ಟ್ ಆಫ್ ಆಲ್ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳೋದಿದೆ. ಬಿಕಾಸ್ ನನಗೆ ತುಂಬ ಜನ, ನಾನು ವೀಡಿಯೋ ಮಾಡಿದ್ನಲ್ವ ಮೊನ್ನೆ ಡೆಲಿವರಿ ಸ್ಟೋರಿನ, ಅದರಲ್ಲಿ ತುಂಬ ಜನ ನನಗೆ ಮನಸ್ಸಿಗೆ ತುಂಬ ಏನು ಸಮಾಧಾನ ಕೊಡೋ ಥರ, ಮತ್ತು ತುಂಬ ಜನ ತುಂಬ ಕೇರಿಂಗಾಗಿ ಕನ್ಸರ್ನ್ ತೋರಿಸಿ ನನಗೆ ಕಮೆಂಟ್ಸ್ ಮಾಡಿದ್ರಿ. ಎಲ್ಲರೂ ಕೂಡ ತುಂಬ ಪಾಸಿಟಿವಾಗಿ ಕಮೆಂಟ್ಸನ್ನು ಹಾಕಿದ್ರಿ. ನನಗೆ ಕೆಲವೊಂದು ಕಮೆಂಟ್ಸ್ನ ಓದಬೇಕಾದ್ರೆ ತುಂಬ ಅಳು ಬಂತು. ಅಂದರೆ ಅಷ್ಟು ಹಾರ್ಟ್ ಟಚಿಂಗ್ ಆಗಿತ್ತು ನಿಮ್ಮ ಒಂದೊಂದು ಕಮೆಂಟ್ಸು. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನಗೆ ಏನು ಸಮಾಧಾನಕರವಾದ ಮಾತುಗಳನ್ನು ಆಡಿ ಕಮೆಂಟ್ಸನ್ನ ಮಾಡಿದಿರ, ಅವರಿಗೆಲ್ಲರಿಗೂ ಕೂಡ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿಯಲ್ಲಿ ತುಂಬ ಜನ, ಅಂದರೆ ಅಮ್ಮ ಆಗಿರ್ಬೋದು, ಹಸ್ಬೆಂಡ್ಸು ಎಲ್ಲ ಹೇಳ್ತಾರೆ. ಬಿಕಾಸ್ ಅವ್ರ ರಿಲೇಷನ್ಸ್ ಇದ್ದಾರೆ ನಮಗೆ, ಅಂದರೆ ಅಪ್ಪ ಅಮ್ಮನೋ ರಿಲೇಷನ್ಶಿಪ್ ಇದೆ, ಗಂಡನೋ ರಿಲೇಷನ್ಶಿಪ್ ಇದೆ. ಸೊ ಅದಕ್ಕೋಸ್ಕರ ಅವ್ರು ನನಗೆ ಸಮಾಧಾನ ಮಾಡೋದರಲ್ಲಿ ಮತ್ತು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ವೀಡಿಯೋಸ್ನ ನೋಡಿಕೊಂಡು ಎಲ್ಲೋ ಇದ್ದರೆ ನಿಮಗೂ ನಮಗೆ ಪರಿಚಯನೇ ಇರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ನೀವು ಕಮೆಂಟ್ ಮಾಡಿ ನಮಗೆ ಬ್ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಪಡುವಂಥ ವಿಷಯ ಬೇರೆ ಏನಿದೆ. ಸೊ ತುಂಬ ಜನ ನಿಮ್ಗೆ ಇನ್ನೊಂದು ಮಗು ಆಗುತ್ತೆ, ನಿನ್ನ ಮಗಳೇ ನಿಂಗೆ ಹುಟ್ಟು ಬರ್ತಾಳೆ ಅಂತೆಲ್ಲ ಹೇಳ್ತಾಯಿದ್ರಿ. ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ನಮ್ಮ ಮೇಲೆ. ಮತ್ತು ಯಾರೆಲ್ಲ ಒಬ್ರಿಗೆ ಒಳ್ಳೇದು ಬಯಸೋದು ಅಷ್ಟು ಈಸಿ ಅಲ್ಲ. ನೀವು ಯಾರೆಲ್ಲ ನನಗೆ ಒಳ್ಳೆಯದನ್ನು ಬಯಸ್ತಾ ಇದ್ದರೆ ನಿಮಗೂ ಕೂಡ ಒಳ್ಳೆಯದಾಗಲಿ. ಒಳ್ಳೇದು ಬಯಸೋರಿಗೆ ಒಳ್ಳೇದೇ ಆಗುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ನನ್ನ ಜೀವನದಲ್ಲಿ ಕೆಟ್ಟದ್ದಾಯಿತು ಅಂತ ಹೇಳ್ಬಿಟ್ಟು. ಆದಷ್ಟು ಆಗಿರೋದ್ರ ಬಗ್ಗೆ ಬಿಟ್ಟು ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸೊ ಇವತ್ತಿನ ಒಂದು ರ್ಯಾಂಡಮ್ ವ್ಲಾಗನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಫುಲ್ ಕಂಪ್ಲೀಟ್ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಊಟ ಮತ್ತು ಬಾಣಂತಿಯರಿಗೆ ಕೊಡೋ ಥರ ಊಟ ಏನು ಕೊಡ್ತಾಯಿಲ್ಲ, ಮಗುವಿಲ್ಲ ಅನ್ನೋ ಕಾರಣಕ್ಕೆ. ಏನದು ಮಾಮೂಲಿ ಊಟನೇ ಮಾಡ್ತಾಯಿದ್ದೀನಿ. ಮತ್ತೇನಂತ ಹೇಳಿದ್ರೆ ಜೀರ್ಣ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಫ್ಟ್ ಫುಡ್ನ ತಿಂತಾಯಿದ್ದೀನಿ ಅಷ್ಟೇ. ಮತ್ತು ಸ್ವಲ್ಪ ನಿದ್ದೆ ಎಲ್ಲ ಸ್ವಲ್ಪ ಏರುಪೇರಾಗಿದೆ. ಮತ್ತು ಊಟದಲ್ಲೂ ಅಷ್ಟು ಊಟ ಸರಿಯಾಗಿ ಸೇರ್ತಾಯಿಲ್ಲ, ಆ ಥರ ಎಲ್ಲ ಆಗಿದೆ. ಮತ್ತು ಹಾಗೆ ಪೂರ್ತಿ ವ್ಲಾಗನ್ನು ಹಾಕ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ವಾಚ್ ಮಾಡಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿದು ಅಭ್ಯಾಸ. ಮೊದಲು ನೀರು ಕುಡಿತಾಯಿದ್ದೆ, ನಿಮಗೆ ಗೊತ್ತು, ಅದು ನನ್ನ ಡೈಲಿ ಅಭ್ಯಾಸ ಆಗಿದೆ. ಇವಾಗ ಏನಂದರೆ ಬಿಸಿನೀರು ಕುಡಿತಾಯಿದ್ದೀನಿ. ಅಂತ ಬಿಸಿನೀರೇ ಕೊಡ್ತಾರೆ ಅಮ್ಮ. ಸೊ ಬಿಸಿನೀರು ಬೆಳಗ್ಗೆ ಇವಾಗ ಟೈಮ್ ಕರೆಕ್ಟಾಗಿ 10 ಗಂಟೆ. ಈ ನಡುವೆ ಡೈಲಿ ಸ್ವಲ್ಪ ಎದ್ದೇಳೋದೇ ಲೇಟ್ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ ನೈಟ್ ಹೊತ್ತು ತುಂಬ ಹೊತ್ತು 1-2 ಗಂಟೆ ಸುಮಾರು ಅಲ್ಲಿ ತನಕ ನಿದ್ದೆನೇ ಬರಲ್ಲ. ಬೇಡದ್ರೆ ಯೋಚನೆಗಳು ಅದು ಇದು ತಲೆನೋವು, ನಿದ್ದೆನೇ ಬರೋಲ್ಲ. ಲೇಟಾಗಿ ಮಲಗೋ ಕಾರಣ ಬೆಳಗ್ಗೆ ಟೈಮು 9 ಗಂಟೆ, ಒಂದೊಂದ್ಸರಿ 9:15 ಈ ಥರ ಎದ್ದೇಳೋದು ಆಗುತ್ತೆ. ಇವತ್ತು 9:15ಗೆ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಬಂದು ಬಿಸಿನೀರು ಕುಡಿತಾಯಿದ್ದೀನಿ. ಸೊ ಬಿಸಿನೀರು ಕುಡಿದ್ಮೇಲೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ಊಟ ಮಾಡೋಷ್ಟರಲ್ಲಿ, ನಾಷ್ಟನೇ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಡ್ತೈತೆ. ಹಂಗೆ ಈ ನಡುವೆ ಎಲ್ಲನೂ ನೆನ್ನೆ ಮಾತ್ರ ಸ್ವಲ್ಪ ಬೇಗ 11:30ಗೆಲ್ಲ ನಾಷ್ಟ ಮಾಡ್ಕೊಂಡಿದ್ದೆ. ಅದಕ್ಕೂ ಮೊದಲೆಲ್ಲ 12 ಗಂಟೆ 12:30 ಈ ಟೈಮ್ಗೆ ನಾಷ್ಟ ಮಾಡ್ತಾಯಿದ್ದಿದ್ದು. ಸೊ ಈ ಥರ ಫುಲ್ಲು ಕಂಪ್ಲೀಟ್ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಹೇಳಬೇಕಂತ ಹೇಳಿದ್ರೆ. ನೀನೇ ಕೂದಲು ಬಿಟ್ಕೊಂಡಿದ್ದೀಯ, ನಾನು ನೋಡೇ ಇಲ್ಲ. ಹಾಯ್ ಮೇಡಮ್ಮ, ಮಾತಾಡ. ಏನಂತ ಏನಾದರೂ ಮಾತಾಡು. ಹಾಯ್ ಹಲೋ ಅಂತನ. ಸರಿ ಸಮಯ ಸರಿ. ಅದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತೇಳ. ಅದೆಲ್ಲ ಹೇಳಲ್ಲಪ್ಪ, ನಂಗೆ ಬರಲ್ಲ. ಸರಿ, ಇನ್ನೇನಂತ ಹೇಳ್ತೀಯ? ಏನಂತ ಹೇಳ? ನನ್ನ ಮಗಳಿಗೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ. ಹ್ಞೂ ಅಮ್ಮ, ಪಾಪ ನನ್ನ ಮಗ ಅಷ್ಟೇನಾ? ಅಷ್ಟೇ.
ಮುಗ್ದಾಗ ಮತ್ತೆ ಗುಳಿಗಳು ಬರ್ತವೆಮ್ಮ. ಸಾವಿರ ವಯಸ್ಸು 3 ಕಟ್ಟಕ್ಕಾಗಿರೋ ವಯಸ್ಸಾಗೈತೆ. ಡೈಲಿ ಬಾಚಿದ್ರೆ ಸಿಕ್ಕಿರಲ್ಲ, ನೀನು ಒಂದು ವಾರಕ್ಕೊಂದ್ಸರಿ ಬಾಚ್ತಾ ಇದೀಯ. ಅದೇ ಹೇಳ್ತಾರದು 3 ಕಟ್ಟಕ್ಕಾಗಿರೋ ವಯಸ್ಸಾಗೈತೆ ಬಾಸಕ್ಕಾಗಲ್ಲ ಅಂತ. ಅಪ್ಪ ನಂಗೆ ಬಾಚ್ಕೊಳ್ಳೋಕೆ ಇಂಟ್ರೆಸ್ಟೇ ಇಲ್ಲ. ಬಾಚ್ರಲ್ಲ ಇಂಟ್ರೆಸ್ಟ್ ಬರೋದು. ಅಪ್ಪ ಗಾಡಿ ಎತ್ಕೊಂಡು ಹೋಗಿಲ್ಲದ. ಮತ್ತು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋ ವೀಡಿಯೋ. ಅಂದರೆ ನೆನ್ನೆ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮಧ್ಯಾಹ್ನ ಹಾಗೆ ಬ್ರೇಕ್ ತೊಗೊಂಡ್ವಿ. ಮತ್ತು ಹಾಗೆ ಮೂವಿ ಎಲ್ಲ ಒಂದೇನೋ ಸೀರೀಸು ನೋಡಿಕೊಂಡು ಹಾಗೆ ಟೈಮ್ ಮುಗಿದೇ ಗೊತ್ತಾಗಿಲ್ಲ. ಮತ್ತು 6 ಗಂಟೆ 7 ಗಂಟೆ ಆಗೋಯ್ತು ಈವ್ನಿಂಗು. ಮತ್ತು ಅಪ್ಪ ಬಂದರು ಅಂದ್ಬಿಟ್ಟು, ನಮ್ಮ ಹಸ್ಬೆಂಡು ಅಪ್ಪ ಎಲ್ಲ ಬಂದರು ಕೆಲಸದಿಂದ ಅಂತ ಹೇಳಿಬಿಟ್ಟು, ಮತ್ತು ಅವರಿಗೂ ತೋರಿಸೋಣ ಈ ಸೀರೀಸ್ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಅವರಿಗೆ ಹಾಕ್ಕೊಟ್ಟಿದ್ದು. ಹಂಗೆ ಟೈಮ್ ಹೋಗ್ಬಿಡ್ತು. ನಾನು ಏನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವತ್ತು ಮಾರ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಏನೇನು ಇರುತ್ತೆ, ಎಷ್ಟು ಮಾತ್ರ ಬರುತ್ತೆ ಅಂತ. ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಾನೇನೆ ನಿಮಗೆ ಮಾರ್ನಿಂಗ್ ರೊಟೀನ್ ಅಂತ ಹೇಳಿಬಿಟ್ಟು ಕಾಫಿ ಟೀ ಅಂತ ಇಷ್ಟು ಮಾತ್ರ ಹೇಳಿದೆ ಅಲ್ಲ. ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟಿಫನ್ನು ಯಾವ ಥರ ಅಂತ ಹೇಳಿದ್ರೆ ಮುದ್ದೆ, ಸಾಂಬಾರು, ರೈಸು ಆ ಥರನೇ ಕೊಡ್ತಾಯಿದ್ದಾರೆ. ಸೊ ಆ ಥರ ತಗೊತಾ ಇದ್ದೀನಿ. ಮತ್ತು ಮಧ್ಯಾಹ್ನ ಟೈಮು ಅಷ್ಟೇನೆ. ಮತ್ತು ಸಮ್ಟೈಮ್ಸ್ ಮಾರ್ನಿಂಗ್ ಬಂದುಬಿಟ್ಟು ಇಡ್ಲಿ, ದೋಸೆ ಆ ಥರ. ಮತ್ತು ಈವ್ನಿಂಗ್ ನೈಟ್ ಅಂತೂ ಮುದ್ದೆನೇ ತಿನ್ನೋದು. ನಾನು ಮುದ್ದೆನೇ ತಿನ್ನಬೇಕು ನನಗೆ, ಇಲ್ಲಾಂದ್ರೆ ಊಟ ಮಾಡೋಕ್ಕಾಗಲ್ಲ. ಸೊ ಈ ಥರ ಇರುತ್ತೆ ರೋಟೀನ್, ಒಳ್ಳೆ ಫುಡ್ ರೋಟೀನ್ ಇದೇ ಥರನೇ ಸಿಂಪಲ್ಲಾಗಿಯೇ. ಮತ್ತು ಏನು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿಕೊಡ್ತಾರೆ, ಮತ್ತು ಬೇಳೆಕಾಳುಗಳೆಲ್ಲ ಹಾಕಿ ಸಾಂಬಾರು ಮಾಡಿಕೊಡ್ತಾರೆ. ಇಷ್ಟೇನೆ. ಸೊ ಇಷ್ಟು ಹೇಳ್ಬೇಕು ಅಂದ್ಕೊಂಡು ಹೇಳಿದ್ದೀನಿ. ನೋಡೋಣ ಮುಂದೆ ಏನೇನಿರುತ್ತೆ ವೀಡಿಯೋದಲ್ಲಿ, ಕೊನೆವರೆಗೂ ನೋಡಿ. ನನಗೆ ವೀಡಿಯೋಸ್ ಮಾಡೋದಕ್ಕೆ ಅಂದರೆ ತುಂಬ ದಿನ ಆಗೋಯ್ತು. ಮತ್ತು ಸ್ವಲ್ಪ ಮೈಂಡೆಲ್ಲ ಬೇರೆ ಥರ ಆಗಿರೋದ್ರಿಂದ ನನಗೆ ಯಾವ್ಯಾವ ಥರ ಕಂಟೆಂಟ್ಸ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಸ್ವಲ್ಪ ಐಡಿಯಾ ಇದ್ದರೆ ಕಮೆಂಟ್ ಮಾಡಿರಿ, ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಸ್ವಲ್ಪ ಅನ್ಬಾಕ್ಸಿಂಗ್ ವೀಡಿಯೋಸ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಡಿಫ್ರೆಂಟಾಗಿ ಮೇಕಪ್ಸ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಬೇರೆ ಥರ ಐಡಿಯಾಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ನಾನು ತಗೋಬರೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇನಾ ವೀಡಿಯೋ ಮುಗಿಸ್ಕೊಳೋಣ ಅನಿಸುತ್ತೆ. ಬಿಕಾಸ್ ಏನೂ ಕೆಲಸ ಇಲ್ಲ, ಏನೂ ಮಾಡಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡೋದು, ಕಾಫಿ ಕುಡಿಯೋದು, ಮತ್ತು ಮಲ್ಕೋದು, ಎದ್ದೊಳ್ಳೋದು. ಸ್ವಲ್ಪ ಮೈಂಡೆಲ್ಲ ಸುಮ್ಮನೆ ಇದ್ದರೆ ಬೇಡದಿರೋ ಯೋಚನೆಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಅದು ಇದು ನೋಡ್ಕೊಂಡಿರ್ತೀನಿ ಫೋನಲ್ಲಿ. ಅದು ಫೋನಲ್ಲಿ ನೋಡ್ರೆ ಒಬ್ಬಳೇ ನೋಡ್ತೀನಿ. ಮತ್ತು ಅದರಲ್ಲಿ ಏನಾದರೂ ಸ್ವಲ್ಪ ಸೆಂಟಿಮೆಂಟ್ಸ್ ಏನು ಬಂದ್ರೂ ಹತ್ಕೊಂಡ್ಬಿಡ್ತೀನಿ. ಅದಕ್ಕೆ ನಮ್ಮ ಅಮ್ಮನ ನಾನು ಒಬ್ಬಳನ್ನೇ ಬಿಡೋದೇ ಇಲ್ಲ. ಸೊ ಈಗ ನಾವೆಲ್ಲ ಸೇರ್ಕೊಂಡಂಗೆ ಟಿ ವಿಲಿ ನೋಡ್ಕೊಂಡಿರ್ತೀವಿ. ಟಿ ವಿಲಿ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಅದು ಇದು ನೋಡಿಕೊಂಡು ಇಷ್ಟೇ ನಂದು ಇವಾಗ ಸದ್ಯಕ್ಕಿರೋ ಡೈಲಿ ರೊಟೀನ್. ಅದಕ್ಕೆ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರೋ ಆ ಥರ ನಾನು ಟ್ರೈ ಮಾಡ್ತೀನಿ. ನನಗೊಂದಷ್ಟು ಐಡಿಯಾಸ್ ಇದೆ ಅಂತ ಹೇಳಿದ್ನಲ್ವ. ಸೊ ಅದನ್ನು ಕೂಡ ನಾನು ತಗೋಬರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೋಡೋಣ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಅಂದರೆ ಏನಿಲ್ವಲ್ಲ ಕಂಟೆಂಟು. ಸೊ ಅದಕ್ಕೋಸ್ಕರ ಹಂಗೇ ಬೋರ್ ಆಗ್ತಿದೆ, ಏನಪ್ಪ ವೀಡಿಯೋ ಮಾಡೋದು ಅಂತ. ನಾವಮ್ಮ ವೀಡಿಯೋ ಮಾಡು ಹಾಕು, ಏನಾದರೂ ಮಾಡಿ ಮಾತಾಡು ಅಂತಾರೆ. ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ಮಲಗಿರೋ ಹತ್ರನೇ ಇರ್ತೀನಿ, ಏನೂ ಮಾಡಲ್ಲ. ಮತ್ತು ಹಂಗೆ ಮನಸ್ಸು ಹಾಳು ಮಾಡ್ಕೋಬಾರ್ದು, ನಾನು ಬೇಗ ಸರಿ ಆಗಬೇಕು, ಸ್ಟ್ರೆಂತ್ ತಗೋಬೇಕು ಅಂತ ಅವ್ರು ಆ ಥರ ಮಾಡ್ತಾರೆ. ಏನಾದರೂ ಮಾಡು, ಆ್ಯಕ್ಟಿವ್ ಆಗಿರೋ ಅಂತ. ನನಗೆ ಅದಕ್ಕೆ ಏನು ಕಂಟೆಂಟ್ ಸಿಗ್ತಾಯಿಲ್ಲ. ನಂಗೆ ಗೊತ್ತಾಗ್ತಾರೆ ಏನು ವೀಡಿಯೋಗಳು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಐಡಿಯಾಸ್ ಕೊಡಿ, ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಇಲ್ಲಿಗೆ ವೀಡಿಯೋನ ಮುಗಿಸ್ಕೊಳ್ಳೋಣ. ಬೆಳಗ್ಗೆ ಇದ್ದೆ ಏನಾದರೂ ತೋರಿಸೋಣ, ಏನಾದ್ರು ಮಾಡೋಣ ಅಂದರೆ ಏನಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇಲ್ಲಿಗೆ ವೀಡಿಯೋನ ಮುಗಿಸ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೂ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೀರಿ.